ತಿಪಟೂರು ತಾಲೂಕಿನ ರಂಗಾಪುರ ಹೊಸಹಳ್ಳಿ ರಾಯರ ತೋಟದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರುಪರ ದೇಶಕೇಂದ್ರ ಮಹಾಸ್ವಾಮೀಜಿಯವರು ಬೆಂಗಳೂರಿನ ಗಾಣಿಗರ ಮಹಾಸಂಸ್ಥಾನ ಸುಕ್ಷೇತ್ರ ತೈಲೇಶ್ವರ ಮಠದ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ 27ನೇ ವರ್ಷದ ಕಾರ್ತಿಕ ದೀಪೋತ್ಸವವನ್ನು ನವೆಂಬರ್ 23ರಂದು ಶನಿವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳಾದ ಮಂಜುನಾಥರವರು ಹೇಳಿದರು. ಶನಿವಾರ ಶ್ರೀ ಅಜ್ಜನಕಲ್ಲು ಆಂಜನೇಯ ಸ್ವಾಮಿ ರಾಯತೋಟ ರಂಗಾಪುರ ಕ್ಷೇತ್ರದ ಸ್ವಾಮಿಯವರ ಕಾರ್ತಿಕ ಮಹೋತ್ಸವ ಇದ್ದು, ಈ ಒಂದು ಕಾರ್ತಿಕ ಮಹೋತ್ಸವ ಪ್ರಾತಃ ಕಾಲ ಬೆಳಗಿನ ಒಂದು ಜಾವದಿಂದ ಪ್ರಾರಂಭವಾಗುತ್ತೆ. ಬೆಳಗ್ಗೆ ಸ್ವಾಮಿಯವರಿಗೆ ಪುಣ್ಯದ ಮೂಲಕ ಪಂಚಾಮೃತ ಅಭಿಷೇಕ ಇರುತ್ತೆ. ಪಂಚಾಮೃತ ಅಭಿಷೇಕದ ನಂತರ ಸ್ವಾಮಿಯವರಿಗೆ ವಿಶೇಷ ಅಲಂಕಾರವನ್ನು ಮಾಡೋದ್ರ ಮೂಲಕ ಸ್ವಾಮಿಯವರಿಗೆ ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನ 3:30ಕ್ಕೆ ಗಂಗಾಸ್ನಾನವನ್ನು ಮಾಡ್ತೀವಿ. ದೇವಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 23ರ ಶನಿವಾರ ಪ್ರಾತಃ ಕಾಲ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ 3:30ಕ್ಕೆ ಗಂಗಾ ಸ್ನಾನ, ಸಂಜೆ 4:30ಕ್ಕೆ 101 ಎಡೆ ಸೇವೆ, ಸಂಜೆ 6:30ಕ್ಕೆ ದೀಪಾರಾಧನೆ, ರಾತ್ರಿ 7:30ರಿಂದ ಸನ್ನಿಧಾನದಿಂದ ರಂಗಾಪುರ ರಾಜಬೀದಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಕೆರಗೋಡಿ ದ್ಯಾವಮ್ಮ ದೇವಿ ಉತ್ಸವವಿರುತ್ತದೆ. ರಾತ್ರಿ 9:30ಕ್ಕೆ ಸ್ವಾಮಿಯವರ ಕೆಂಡದ ಸೇವೆ, ಭಕ್ತಾದಿಗಳಿಂದ ರಾತ್ರಿ 10 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾತ್ರಿ 10:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ನಂತರ ಮದ್ದಿನ ಪ್ರದರ್ಶನವಿರುತ್ತದೆ. ರಂಗಾಪುರ, ಹೊಸಹಳ್ಳಿ, ಕೆರಗೋಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ.